ಊರಾಗ ಏನೇನು ಆಗಕತ್ತೇನವ ಯವ್ವ ಅತ್ತಾಗ. ಅಲ್ಲ ಈಗ ನೋಡು ಹೊಸ ಸೊಸಿ ಬಂದಾಳ, ಅದಕ್ಕೇನು ಬುದ್ಧಿಗೇಡ ಆಗಿತ್ತೆ ಏನು, ಅದಕ್ಕೇನು ಬುದ್ಧಿ ಭಾಷೆ ಇಲ್ಲ ಏನೋ ಗೊತ್ತಿಲ್ಲ. ಅಲ್ಲ ಅದು ನೋಡು ಇವನ್ ಮದುವೆ ಮಾಡ್ಕೊಳಕ್ಕೆ ಒಪ್ಕೊಂಡತಿ, ತಂದೆ ತಾಯಿ ಬಿಟ್ಟು ಓಡಿ ಬಂದತಿ. ಇವನ್ನ ಅದು ಪ್ರೀತಿ ಮಾಡೈತಂದ್ರೆ ಅದು ಎಟ್ರ ಮಟ್ಟಿಗೆ ಇರ್ಬೇಕಂಗಾರ ವಿಚಾರ ಮಾಡ್ರಿ ನೀವು ಬರಕ. ಅದು ಕರೆಯನ್ನ ಹೌದಿಲ್ಲ. ಇವತ್ತಲ್ಲ ತಂದೆ ತಾಯಿ ಬಿಟ್ಕೊಟ್ಟು ಬಂದಕ್ಕಿ ಅತ್ತಿ ಮಾವನ್ ಬಿಟ್ಕೊಟ್ಟು ಹೋಗಂಗಿಲ್ಲನ. ಎಲ್ಲಾರ್ಗಿ ಹಂಗ ಅನ್ನಕ್ಕಾಗದಲ್ ಬಿಡ ಇವ. ಎಟ್ ಮಂದಿ ತಂದೆ ತಾಯಿ ಬಿಟ್ಕೊಟ್ಟು ಬಂದ್ರು ಅತ್ತಿ ಮಾವನ್ ಚಂದಾಗಿ ನೋಡ್ಕೊಂತಾನು ಅದಾರ. ಏನ್ ಮನಿ ಹೆಣ್ಮಕ್ಳಕ್ಕಿಂತ ಹೆಚ್ಚಾಗಿರ್ತಾರ, ಅದೆಲ್ಲ ಏನ್ ಬಂದಿಲ್ಲ. ಆದ್ರೂ ಈ ಭಾಡ್ಯನ್ನ ವಿಚಾರಣೆ ಮಾಡ್ಲಾರ್ದ ಹಿಂದೆ ಮುಂದೆ ಗೊತ್ತಿಲ್ಲದ ಅದು ಹೆಂಗ್ ಮದುವೆ ಒಪ್ಕೊಂತ ಏನವ. ಇವನ್ ಬಗ್ಗೆ ಗೊತ್ತಿದ್ದಾರೆ ಯಾರ ಮದುವೆ ಒಪ್ಕೋತಾರನ. ಅರ್ಜೆಂಟ್ ನೀರ್ ಕಾಸ್ ನನಗ. ಈಗ ಮದುವೆ ಹೊಂಟಿರ ನೀವು? ಮದ್ವಿ? ಯಾರ ಮದ್ವಿ? ಅಲ್ಲ ಮತ್ತೆ ನೀರ್ ಕಾಸ ಅಂದ್ರಿ. ನಮ್ ಬೀಗ್ರ ಫೋನ್ ಹಚ್ಚಾರ. ಅಲ್ಲೇ ಹುಬ್ಬಳ್ಳಿಯಾಗ ಒಂದು ಅಂಗಡಿ ನೋಡ್ಯಾರಂತ, ಭಾರಿ ಮಸ್ತ್ ಐತಂತ ಮಾರ್ಕೆಟ್ ರೋಡ್ನ್ಯಾಗ. ಮತ್ತೆ ಇವಂಗ ಒಂದು ಏನಾರು ದಂಧೆ ಮಾಡ್ಕೊಡ್ಬೇಕು ಅಂತ ಮಾತಾಡಿದ್ವಿ ಅಲ್ಲ ನಾವು. ಅದ್ರ ಸಂಬಂಧ ನೋಡ್ಯಾರಂತ. ಚಲೋ ಐತ್ರಿ, ಮತ್ತು ನೀವು ನೋಡ್ಬರ್ರಿ ಒಂದ್ಸಲ ಅಂತ ಅಂದಾರ. ನನಗೆ ಗೊತ್ತಾಗಲ್ಲ, ನೀವ ನೋಡ್ರಿ ಅಂತ ಹೇಳಿದೆ. ಆದ್ರೂ ಇರ್ಲಿ ಒಂದ್ಸಲ ಬರ್ರಿ ನೀವು ನೋಡ್ಬರ್ರಿ ಅಂತ ಕರ್ಯಾಕತ್ತಾರ ಭಾಳ. ಅದ್ರ ಸಂಬಂಧ ಹೋಗಿ ಬರ್ತಾನೆ. ಎರಡು ತಿರುಗಿ ನೀರು ಕಾಸು, ಇನ್ನೂ ಅವ್ರು ಮನ್ಯಾಗ ಅದಾರ, ಮನೆ ಬಿಟ್ಟಿಲ್ಲ. ಅದಕ್ಕೆ ನೀನು ಕಾಸಿದೆ ಅಂದ್ರೆ ಪಟ ನಾ ಜಾಕ ಮಾಡಿ ಬಿಡೋದಕ್ಕೆ ಅವ್ರು ಬಿಡೋದಕ್ಕೆ ಕರೆಕ್ಟ್ ಆಕತಿ. ಹೋಗೊಂಚೂರು ಅಂಗಡಿ ನೋಡಿ ಫೋಟೋ ಹೊಡ್ಕೊಂಬಂದ್ರೆ ಇವ್ನು ತೋರಿಸಿದ್ರೆ ಇವ್ ಹ್ಞೂ ಅನ್ನಂದ್ರೆ ಪಟ ಅಲ್ಲೇ ಒಂದು ಅಂಗಡಿ ಹಾಕಿ ಬಿಡಕ್ಕೆ ಬರ್ತೈತಿ. ಅಂಗಡಿ ಹಾಕದ ಅಂತ ಅದಿರಿ. ಎದ್ರ ಅಂಗಡಿ ಅಂತಾರ ಗೊತ್ತಾಗೋಲ್ತಪ್ಪ. ಏನ್ ಕಿರಾಣಿ ಅಂಗಡಿಯೋ ಏನು? ಕಿರಾಣಿ ಅಂಗಡಿ ಅಲ್ಲಲ್ಲಿ ಇದು ಏನದು ಎಂತದ ಪದ ಬಾಯಾಗ ಬರುತ್ತಲ್ಲ, ಅದು ಡ್ರೈ ಫ್ರೂಟ್ಸ್ ಅಂಗಡಿ. ಅದನ್ನ ಡ್ರೈ ಫ್ರೂಟ್ಸ್ ಹೋಗ್ರಿ. ಅದೇದಕ್ರಿ? ಅಲ್ಲ ಮಂದಿಗೆ ಅಷ್ಟಷ್ಟು ತುಟ್ಟಿ ಡ್ರೈ ಫ್ರೂಟ್ಸ್ ಕೊಟ್ಟು ತೊಗೊಳಕತ್ತೇನ? ಇತ್ತಿತ್ತಾಗ ಜನರು ಆರೋಗ್ಯದ ಬಗ್ಗೆ ಬಾರಿ ಕಾಳಜಿ ಮಾಡಕತ್ತಾರ. ಎಲ್ಲ ಯಾರು ನೋಡ್ತೀವಿ ಅವ್ರು ಡಯಟ್. ಗೊತ್ತನ ನಿಂಗೆ ಅದೆಲ್ಲ ಗೊತ್ತಾಗಲ್ಲ. ಇದು ಮಾಲು ಸುಮಾರು ಆಕತಿ, ತಿನ್ನೋದ್ರಾಗಿರುವಷ್ಟು ಲಾಭ ಎದುರಾಗೂ ಇಲ್ಲ. ಅದಕ್ಕೆ ಡ್ರೈ ಫ್ರೂಟ್ಸ್ ಅಂಗಡಿನೇ ಹಾಕ್ಬೇಕು ಅಂತ ತೀರ್ಮಾನ ಮಾಡ್ಯಾರಂತ. ಹಿಂಗೆ ಅದೆಲ್ಲ ಯಾಕೆ ಪಟ ನಂಗೆ ನೀರು ಕಾಸು ಇಟ್ಟು ಬರ್ತೇನೆ. ನಾನು ಬರ್ತೇನೆ. ಬರ್ತೀವ? ಇವ್ರ ಬದ್ಲಿ ನಾನು ನೋಡ್ತೀನಿ. ಆಮೇಲೆ ನಾನೇ ಹೇಳಿದ್ದೆ ಡ್ರೈ ಫ್ರೂಟ್ಸ್ ಅಂಗಡಿನೇ ಹಾಕೋಣ, ಬೇರೆ ಏನು ಬೇಡ. ಈ ಕಿರಾಣಿ ಅಂಗಡಿ ಒಳಗೆಲ್ಲ ಏನು ನಾವು ಚೀಟ್ ಕಟ್ಕೊಂತ ಲಾಭ ಅಟ್ರ ಮಟ್ಟಿಗೆ. ಇನ್ನು ಬಟ್ಟೆ ಅಂಗಡಿ ಅವೆಲ್ಲ ಮಾಡೋಕ್ಕಾಗಲ್ಲ. ಬೇರೆ ಏನು ಮಾಡೋದು? ಅದಕ್ಕೆ ಡ್ರೈ ಫ್ರೂಟ್ಸ್ ಆದ್ರೆ ಆ ಏರಿಯಾದಾಗ ಚಲೋ ಐತಿ. ಅಲ್ಲಿ ಯಾವುದು ನಿಯರ್ ಅಲ್ಲೂ ಇಲ್ರಿ ಮಾವರ. ನಿಯರ್ ಬರಬ್ಬರಿ ಆ ಕಡೆ ಈ ಕಡೆ ಎಲ್ಲ ನೋಡಿದ್ನಲ್ಲ ನಾನು, ಎಲ್ಲೂ ಇಲ್ಲ, ಅಲ್ಲೇ ದೂರ ಅದಾವ ಭಾಳ. ಮತ್ತು ಇಲ್ಲೇ ಸಮೀಪ ಆಗಿಬಿಟ್ರೆ ಅದ್ರಾಗ ಬರೀ ಡ್ರೈ ಫ್ರೂಟ್ಸ್ ಅಲ್ಲ, ಅದ್ರದ್ದು ಬರ್ಫಿ, ಅದ್ರದ್ದು ಉಂಡಿ ಅವೆಲ್ಲ ಒಟ್ಟು ಬರೀ ಡ್ರೈ ಫ್ರೂಟ್ಸು ಸ್ವಚ್ಛವಾಗಿ ಅದನ್ನು ಮಾಡಿಕೊಟ್ರೆ ಮಸ್ತ್ ವ್ಯಾಪಾರ ಆಕೈತ್ರಿ ಮಾವರ. ಅದಕ್ಕೆ ಅದನ್ನು ವಿಚಾರ ಮಾಡೇನಿ ನಾನು ಮಾಡೋಣ ಅಂತೇಳಿ. ಈಗಂತೂ ಹೆಲ್ತ್ ಕಾನ್ಷಿಯಸ್ ನೀವು ಹೇಳ್ದಂಗೆ ಜಾಸ್ತಿ ಆಗೈತಿ ಜನಕ್ಕೆ. ಡಯಟ್ ಮಾಡ್ತಿರ್ತಾರ, ಆಮೇಲೆ ಎಲ್ಲ ಥರ ಡ್ರೈ ಫ್ರೂಟ್ಸ್ನ ನೆನೆಗೆ ಹಾಕಿ ತಿಂತಾರ. ಅದ್ರದ್ದು ಸುಮಾರು. ಆಮೇಲೆ ಈ ಕೆಲವೊಂದು ಐಟಮ್ಸ್ ಮಾಡೋದಕ್ಕೆಲ್ಲ ಡ್ರೈ ಫ್ರೂಟ್ಸ್ ಬೇಕೇ ಬೇಕು. ಅದಕ್ಕೆಲ್ಲ ಯೂಸ್ ಆಗೇ ಆಕತಿ. ಕೆಲವೊಂದು ಬೇಕ್ರಿಗಳ್ನ ಆರ್ಡರ್ ಹಿಡಿಬೇಕ್ರಿ ಮಾವರ. ಅಂದರೆ ಅವ್ರಿಗೆ ಈ ಕಾಜು ಕತ್ಲಿ ಇವೆಲ್ಲ ಮಾಡೋದಕ್ಕೆಲ್ಲ ಡ್ರೈ ಫ್ರೂಟ್ಸ್ ಬೇಕಾಕವು, ಸ್ವೀಟ್ಸ್ ಎಲ್ಲ ಮಾಡೋಕೆ. ಅವರಿಗೆ ತಿಂಗಳಿಗೆ ಇಷ್ಟು ಡ್ರೈ ಫ್ರೂಟ್ಸು ನಮ್ಮ ಅಂಗಡಿಯಿಂದನೇ ನಾವು ನಿಮ್ಗೆ ಸರಬರಾಜು ಮಾಡ್ತೀವಿ ಅಂತೇಳಿ ಅವರಿಗೆ ಕಾಂಟ್ರಾಕ್ಟ್ ತೊಗೋಬೇಕು. ಅವ್ರು ಹೋಲ್ಸೇಲ್ನಂಗೆ ಕೇಳ್ತಾರೆ ಕೆಲವೊಂದು ಸಲ. ಅದನ್ನು ನೋಡ್ಬೇಕು. ಈ ಸಣ್ಣ ಅಂಗಡಿಯವರೆಲ್ಲ ಅದು ಭಾಳ ವಿಚಾರ ಮಾಡೋಕೆ ಹೋಗೋದಿಲ್ಲ, ಹೋಲ್ಸೇಲ್ ಎಲ್ಲಿ ಸಿಗ್ತೈತಿ ಏನು ಎತ್ತ ಅಂತೇಳಿ. ದೊಡ್ಡ ಫ್ಯಾಕ್ಟ್ರಿಯವರೇ ಅವರೇ ಹೋಲ್ಸೇಲ್ನಂಗೆ ಜಾಸ್ತಿ ಒಮ್ಮೆ ತರೋದು. ಇವರೆಲ್ಲ ಇಲ್ಲೇ ಸಿಕ್ಕಲ್ಲೇ ಡ್ರೈ ಫ್ರೂಟ್ಸ್ ಅಂಗಡಿಯವರೇ ಸ್ವಲ್ಪ ನಾವು ಕಡಿಮೆ ರೊಕ್ಕದೊಳಗೆ ನಿಮ್ಗೆ ಇದು ಮಾಡ್ತೀವ್ರಿ ಅಂತಂದ್ಬಿಟ್ರೆ ಹ್ಞೂ ಅಂದ್ಬಿಡ್ತಾರೆ. ಅದು ಯಾಕೋ ಚಲೋ ಅನ್ನಿಸ್ತ್ರಿ ಅವ್ರು ನನಗಂತರು. ಅದಕ್ಕೆ ಅದನ್ನೇ ಮಾಡೋಣ ಅಂತ. ಆಮೇಲೆ ಈ ಅತ್ತಿಯವ್ರು ಮಾಡ್ತಾರಲ್ರಿ ಅಂಟ್ನುಂಡಿ, ಅದು ಕೆಲವೊಂದು ಕಡೆ ಸಿಗೋದು ಕಡಿಮೆ. ಅದನ್ನ ಏನು ಮಾಡ್ಬೇಕ್ರಿ ಮಾವರ, ಚಲೋ ತೆಂಗ್ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಅಂಟಿನುಂಡಿ ಮಾಡಿ ಅದನ್ನು ಈಗ ಫಸ್ಟ್ ಡ್ರೈ ಫ್ರೂಟ್ಸ್ ತೊಗೊಳಕ್ಕೆ ಬರ್ತಾರಲ್ಲ ಅವರಿಗೆ ಸ್ವಲ್ಪ ಸಣ್ಣ ಅಷ್ಟಿಷ್ಟೇ ಮಾಡಿ ಅದನ್ನು ಅವರಿಗೆ ಟೇಸ್ಟ್ ನೋಡೋಕ್ಕೂ ಕೊಡ್ಬೇಕು. ಇದು ಹೆಲ್ತಿಗೆ ಭಾಳ ಚಲೋ, ಡೈಲಿ ಒಂದೊಂದು ತಿನ್ಬೇಕು, ಇದು ಭಾಳ ಬೆನಿಫಿಟ್ ಐತಿ ಅಂತೆಲ್ಲ ನಾವು ಅವರಿಗೆ ಹೇಳಿದರೆ ಅವ್ರಿಗೂ ಗೊತ್ತಾಕೈತ್ರಿ. ಹೌದಪ್ಪ ಇದು ಚಲೋ ಐತಿ, ಇದನ್ನು ನಾವು ತೊಗೊಂಡು ಹೋಗ್ಬೇಕು ಅಂತೇಳಿ ಒಯ್ತಾರ್ರಿ ಮಾವರ. ನೀವು ತಲೆ ಕೆಡಿಸ್ಕೋಬೇಡ್ರಿ. ಇದೇ ವ್ಯಾಪಾರ ಚಲೋ ಐತಿ. ಹೀಗೆ ಓಡಾಡಿ ಮೊದಲೇ ನಂಗೆ ಮಾಡೋಕ್ಕಾಗಲ್ಲಲ್ಲ, ಅದಕ್ಕೋಸ್ಕರ ಕುಂತಲ್ಲೇ ಮಾಡೋದಂತಂದ್ರೆ ಇದು ಯಾಕೋ ನಂಗೆ ಚಲೋ ಅಂತ ಅನ್ನಿಸ್ತು. ಸರಿ. ಆ ಕಡೆ ಏನೋ ಗೋವಾ ಕಡೆ ಈ ಕಾಜು ಬಾದಾಮಿ ಇವೆಲ್ಲ ರೇಟ್ ಕಡಿಮೆ ಅಂತಲ್ಲ? ಹೌದ್ರಿ ಮಾವರ ಅಂತಾರ. ಆದರೆ ಅಲ್ಲಿಗೂ ಅದು ಎಷ್ಟು ಡಿಫ್ರೆನ್ಸ್ ಆಕೈತಿ ಅಂತ ನನಗೆ ಗೊತ್ತಿಲ್ಲ. ಒಂದ್ಸಲ ವಿಚಾರಿಸ್ತೇನೆ ನಾನು ಅದನ್ನು. ಬೇಕಾದ್ರೆ ನನ್ನ ಫ್ರೆಂಡಿಗೆ ಒಂದ್ಸಲ ಫೋನ್ ಮಾಡಿ, ನನ್ನ ಕಾಲೇಜ್ನಾಗ ಓದ್ತಿದ್ದಾಗ ಒಬ್ಬಾಕಿ ನನ್ನ ಫ್ರೆಂಡ್ ಗೋವಾದಕ್ಕಿದ್ಲು, ಅಕ್ಕಿಗೆ ಫೋನ್ ಹಚ್ಚಿ ವಿಚಾರಿಸ್ತೇನೆ ರೀ ಮಾವರ. ವಿಚಾರಿಸಿ ಅಲ್ಲಿಗೂ ಎಷ್ಟು ಆಕೈತಿ ಡಿಫ್ರೆನ್ಸ್ ರೇಟ್ ಅಂತ ಕೇಳ್ಕೊಂಡು ಒಂದ್ಸಲಕ್ಕೆ ಎಷ್ಟೆಷ್ಟು ಕಿಲೋ ನಾವು ತರಿಸ್ಕೋಬೋದು. ಆಮೇಲೆ ನಮಗೂ ಹೋಲ್ಸೇಲ್ ಅಂಗಡಿ ಸಿಗ್ತಾವ್ರಿ ಮಾವರ, ಏನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಅದು ಅದೆಲ್ಲ ಇರ್ತೈತೆ, ಅದೆಲ್ಲ ಟ್ರಾನ್ಸ್ಫರ್ ಮಾಡೋದೆಲ್ಲ ನೋಡಂತಡ್ರಿ. ಆಯ್ತವ, ಅದು ಏನೋ ಒಂದು ಹೊಸದಾಗಿ ಮಾಡ್ತೀನಿ ಅಂತ ಅದೇ, ನಮ್ಗೆ ಅಷ್ಟು ಮಾಹಿತಿ ಇಲ್ಲ. ನೋಡಂಗಾರೆ ಗಂಡನ ಜೊತೆ ಸೇರ್ಕೊಂಡು ಮಾಡುವ ಒಟ್ಟು. ಏನು ಬಾ ಹಂಗಾರೆ ನೀನು ಬಾ ಅಂಗಡಿಗೆ. ಜಳಕಾಗೈತಲ್ಲ ನಿಂದೆಲ್ಲ ಕೆಲಸ ಮುಗ್ದತ್ತಲ್ವ?
ಮುಗತ್ರಿ ಮಾವ್ರಿ, ನೀವೇನು ತಲೆ ಕೆಡಿಸ್ಕೋಬೇಡ್ರಿ. ಹೋಗಿ ಬರೋಣಂತ, ನಾನು ಅವ್ರಿಗೆ ಹೇಳಿ ಬರ್ತೇನೆ. ನೋಡಿದ್ರಿ ಪರಕಾರ ನನ್ನ ಸಸಿ ಎಷ್ಟು ಶಾನೆ ಅದಳ. ಅಡ್ಡಿಲ್ ಬಿಡ್ರಿ, ಮಲ್ಲೇಶಣ್ಣ ಶಾನೆ ಅದಾಳ. ಈಗೇನ ನಿಮ್ಮ ಇವ್ರ ಮಾಡಿಕೊಡಕತ್ತಾರನ್ರಿ ಹುಡುಗಿ ಅಪ್ಪ ಅವನ? ರೊಕ್ಕ ಕೊಡ್ತೀನಿ ಅಂತ ಹೇಳೇನ್ರಿಪ್ಪ, ಇಟ್ಕೊಳ್ಳೋದಿಲ್ಲ, ಮಾಡಿ ಕೊಡ್ಲಿಕ್ಕೆ ಸದ್ಯಕ್ಕೆ. ಬರ್ರಿ ನೀರು ಕದವ್ ಬರಕ, ಒಂದಿಟ್ಟು ಬಸ್ಲಕ್ಕೆ ನೀರು ಹಾಕಿ ಬರ್ತೇನೆ, ಕುಂದ್ರವ. ಎಲ್ಲಿ ಕುಂದ್ರದ, ನಾ ಮನೆ ಕಡೆ ಹೋಗ್ತೇನೆ, ನೀವು ಮಾಡ್ಕೊಡ್ ಕೆಲಸ. ಆತು, ಈಗ ಬರ್ತೇನೆ ನಾನು. ತಯಾರದೆಲ್ಲ ಚಲೋ ಆತ. ಈಗ ನಿನ್ನೆ ನೀ ತಂದಿದ್ದು ಸೀರೆ ಅವೆಲ್ಲ ಜಂಪರ್ ಹೊಲ್ಸೋದು ಪಾಲ್ಸ್ ಹಚ್ಚೋದು ಎಲ್ಲ ಹಾಕಿದ್ದಿಲ್ಲ, ಅದಕ್ಕೆ ನನ್ನ ಮೈ ಹೇಳ್ತೀನಿ ನಿಂಗೆ ಬರಂಗಿಲ್ಲ, ಅದಕ್ಕೆ ಈಕಿ ಕಡೆನ ಯಾರ ಇದು ಗೌರಿ ಕಡೆನ ಇಷ್ಟು ಕೊಟ್ಟೆ ನಿಂಗೆ. ಚೆಂದಾಗೈತಲ್ಲ ಅಕ್ಕ ಸೀರೆ ಬ್ಲೌಸ್? ಗೌರಿ ನೋಡಿ ಎಷ್ಟು ಚೆಂದಾಗೈತೆ ಸೀರೆ ಬ್ಲೌಸ್, ಅದು ಕೊಳ್ಳಾಗ ಸರನೂ ಅಷ್ಟೇ ಭಾಳ ಚೆಂದಾಗೈತಲ್ಲ. ಹ್ಞೂ ಅಕ್ಕ ಚೆಂದಾಗೈತಿ. ನಿಮ್ಮ ಮಾವ ಇನ್ನೂ ಬಂದಿಲ್ಲನ? ಇಲ್ಲಕ್ಕ. ಶಿವಲಿಂಗ ಬಂದೇಪ್ಪ, ನಡೆಯಂಗಾರಿ ಹೇಳ ಇದು ನಿಮ್ಮ ಕಾರ್ನಾಗ ಊಟ ಮಕ್ಕಳು ಕರ್ಕೊರಪ್ಪ, ಗುಡಿ ಮಠ ಹೋಗೋಣ. ಆಯ್ತದ್ಕಿ ಮಗ, ನಮ್ಮ ಕಾರ್ನಾಗ ಕರ್ಕೋತೀನಿ. ಆದ್ರೆ ಅಣ್ಣ ಬಂದಿಲ್ಲಲ್ಲ, ಅಣ್ಣಗೆ ಹೇಳಾರ್ದ ಮಾಡ್ತೀರಿ? ನಿಮ್ಮ ಅಣ್ಣಂದು ಹಂಗೆ ಯಾವುದಕ್ಕೆ ಬರ್ತಾರೆ ಹೇಳ್ಬೇಕಾತಲ್ಲ ಅವರು. ಅಲ್ಲ ಮದುವೆ ಮಾಡ್ಕೊಳ್ಳೋದು ಬೇಡ ಬೇಡ ಅಂತ ನೀನು ಅಷ್ಟು ಬುದ್ಧಿ ಹೇಳೇನಿ. ಮತ್ತು ಅದೇ ಇವತ್ತೇನು ಅವ್ರೇನೋ ಮದುವೆಗೆ ಬರಲ್ಲಂತೆ, ಹೋಗ್ಲತ್ತ ಮದುವೆ ಮಾಡ್ಕೊಂಡು ಬಂದ್ಮ್ಯಾಗಾರ ನೆಟ್ಟಿಗೆ ಆಶೀರ್ವಾದ ಮಾಡಿದ್ರೆ ಅಷ್ಟೇ ಸಾಕು. ಆಕೇನು ಬರ್ತಾಳಂತ ಇಲ್ಲಂತೆ, ಅಣ್ಣನ ಮದುವೆ ಬರ್ಬೇಕು ಮಾಡ್ಬೇಕು ಅನ್ನೋದು ಏನಾರು ತಲೆಗೈತಂತ ಇಲ್ಲಂತ ಆಕಿಗೆ. ಅದ್ಗೆಮ್ಮ ನಾನು ಹೇಳಿದೆ ನಿನ್ನೆ, ಆದ್ರ ಆಕಿ ಇಲ್ಲಿಗೇನು ಬಂದು ಕರ್ದಾರನ ಅಷ್ಟಕ್ಕೂ ನಿಮ್ಮ ಕೈಯಾಗ ಹೇಳಿ ಕಳ್ಸಿದ್ರ ಕಾಕ, ಅದೇನಿಲ್ಲ ನನಗೆ ನಿಮ್ಮ ಬಗ್ಗೆ ಗೌರವ ಐತಿ, ಆದ್ರ ಆಕೆ ಕರೀಲಿ ಬೇಕಾದಕ್ಕಿ, ಅಣ್ಣ ಕರೀಲಿ, ಒಂದು ಮಾತು ಕರೆದಿಲ್ಲ, ನಾ ಯಾಕೆ ಹೋಗ್ಲಿ, ನಾ ಬರೋಲ್ಲ ಅಂತ. ನೋಡವ ಎಷ್ಟಿರ್ಬೇಕು ಆಕಿಗೆ, ಅಣ್ಣನ ಮದುವೆ ಹೋಗ್ಬೇಕು ಮಾಡ್ಬೇಕು ಅನ್ನೋದು ಏನಾರು ಐತೆ ನೋಡಕ್ಕಿಗೆ. ಬರ್ಲಿಲ್ಲ ಅಂದ್ರೆ ಬರ್ಲಿಲ್ಲ, ಏನ ಎಷ್ಟಿರ್ಬೇಕು ಆಕಿಗೆ, ನಾವು ಹೋಗಿ ಕರಿಬೇಕು, ದೊಡ್ಡೋಕೆ ಯಾಕೆ ನಾವ? ಇಲ್ಲ ಇಲ್ಲ ಅಕ್ಕ, ಅಕ್ಕ ಒಂದು ನಿಮಿಷ, ನೀವು ಹೋಗಪ್ಪ, ನೀ ಹೋಗು ತಯಾರಾಗಿ ಹೋಗಿ, ಅರ್ಬಿ ಹಾಕೋ ಹೊತ್ತಕೈತಿ, ನೀನು ಹೋಗುವ. ಆದರೂ ಭಾರಿ ಕಲ್ತಾಳ ಶಿವಲಿಂಗ. ಅಕ್ಕ ತಪ್ಪು ಇಲ್ಲೇ ನಿಮ್ಮದೇ ಐತಿ, ಯಾಕಂತ ಕೇಳ್ರಿ. ಈಗ ಮಗನ ಮದ್ವೆ ಹೌದಾ, ನೀವು ಒಂದು ಮಾತು ಚಂದಾಗಿ ಬಾ ಅಂತ ಕರೀರಿ, ಬರ್ತಾಳ ಏನು. ಆಮೇಲೆ ಈಗ ನೀವು ಮದುವೆ ಒಳಗೆ ಮಗಳನ್ನ ಕರಿಲಾರ್ದಂಗೆ ಮದುವೆ ಮಾಡಿದ್ರಿ ಅಂತ ತಿಳ್ಕೊರಿ, ಅವಾಗ ನಿಮ್ಮ ಮನೆಗೆ ಏನೀಗ ಬಂದಾಳಲ್ಲ ಸೊಸಿ, ಆಕೆ ಇನ್ನೂ ಸಲೀಸಾದಂಗೆ ಆಕತಿ. ಮಗಳನ್ನ ಪುಟ ದೂರ ಇಟ್ಬಿಡ್ತಾಳಕ್ಕಿ. ಅದಕ್ಕೆ ನಾ ಹೇಳೋದಾದ್ರೆ ಆದಷ್ಟು ನೀವು ಮಗಳನ್ನ ಇಲ್ಲೇ ಕರೆಸಿ ಮದುವೆ ಒಳಗೆ ಆಕೆ ಓಡಾಡಿದ್ರೆ ಆಕೆಗೂ ಹೌದು ಮಗಳಪ್ಪ ಈಕೆ ಅನ್ನೋ ಒಂದು ಹೆದರಿಕೆ ಉಳಿತೈತಿ. ಈಗ ನೀವು ಇರೋ ಮಠ ಆತು, ನೀವು ಇಲ್ಲದ ಕಾಲಕ್ಕೆ ಮಗಳಿಗೆ ಒಂದು ಗೌರವ ಸಿಗ್ಬೇಕಲ್ಲ ಇಲ್ಲಿ. ಅದಕ್ಕೆ ನಾ ಅಂತೀನಿ ಮದ್ವೆ ಆಕಿನ ಬಿಟ್ಟು ಮಾಡಬೇಡ್ರಿ, ತೀರ ಸಂಬಂಧ ದೂರ ಉಳಿದ್ಬಿಡ್ತಾವೆ. ಅದಕ್ಕೆ ಹೋಗಿ ಫೋನ್ ಹಚ್ಚೋದು ಬೇಡ, ಇದ್ದೂರಾಗಲ್ಲ ಇನ್ನೂ ಮದ್ವೆಗೆ ಅಲ್ಲಿ ಗುಡಿಗೆ ಹೋಗೋಕೆ ಟೈಮ್ ಐತಿ, ಹೋಗಿ ಪಟ್ ಅಂತೇಳಿ ಆಕಿನ ಕರೆದು ಬರ್ರಿ ಮದ್ವೆಗೆ. ಕರೆದು ಬಾರ್ವಾ, ಅಕ್ಕಿ ಕಾಳು ಹಾಕೋ ಟೈಮ್ನಾಗ ಹಿಂಗೆ ಇಲ್ಲಿರಬೇಡ ಬಾ ಅಂತ ಕರೀರಿ, ಒಂದು ಮಾತು ಬರ್ತಾಳೆ, ತಂಗಿಯಾಗಿ ನೀ ಇರಬೇಕು ಅಂತೇಳಿ. ಆಮೇಲೆ ಇವರು ಶಾಂತ ಅತ್ತೆಯರನ್ನು ಕರೀರಿ, ಅವ್ರು ಬರಲಿಲ್ಲ ಅಂತಂದ್ರೆ ಹೆಂಗೆ, ಅವ್ರನ್ನೊಂದು ಮಾತು ಕರಿಬೇಕಲ್ಲ. ಮಗಳು ಅವರು ಈ ಮನೆಗೆ ಅವ್ರ ಮಗಳು, ನಿಮ್ಮ ಮಗಳು ಆ ಮನೆ ಆಗದಾಳ ಅಂದಮೇಲೆ ಅದಕ್ಕೆ ಆಕಿಗೂ ಅಲ್ಲಿ ಗೌರವ ಸಿಗ್ಬೇಕಲ್ಲ. ನೀವು ಒಂದು ಮಾತು ಕರೆಯೋದು ಒಳ್ಳೇದು ಅಂತೆ ನಾನು. ಹಂಗಂತೀಯ? ಸರಿ, ಕರಿತೇನವ, ಮತ್ತೇನು ಮಾಡೋದು, ಹೋಗಿ ಕರೆದು ಬರ್ತೇನೆ. ಅದ್ಕೆಮ್ಮ ಶಾಸ್ತ್ರೋಕ್ತವಾಗಿ ಅಂತರೂ ಮದ್ವೆ ಮಾಡ್ತಾ ಇಲ್ಲ, ಗುಡಿ ಒಳಗೆ ತಾಳಿ ಕಟ್ಸಕತ್ತೀರಿ, ಮತ್ತು ಬರ್ಬೇಕಾದವ್ರು ಬರಲಿಲ್ಲ ಅಂತಂದ್ರೆ ಸರಿ ಅನ್ಸಲ್ಲ ಅಂತ ನನ್ಗೆ ಯಾಕೆ ಕೇಳೋದು ಸರಿ ಅನ್ನಿಸ್ತೈತಿ. ನೀವು ಒಂದು ಮಾತು ಕರೀರಿ, ಇದರಿಂದ ನೀವೇನು ಸಣ್ಣರೇನಾಗಲ್ಲ, ಒಂದು ಮಾತು ಕರೀರಿ. ಆಯ್ತು, ಹಂಗಾರ ಇನ್ನೂ ಟೈಮ್ ಐತಲ್ಲ, ಹಂಗಾರೆ ನೀವು ತಯಾರಾಗ್ರಿ, ನಾ ಹೋದಕ್ಕೆ ಪಟ್ಟಂತೆ ಅವ್ರನ್ನ ಕರ್ಕೊಂಡು ಬಂದ್ಬಿಡ್ತೇನೆ. ಸರಿ, ಮಗಳನ್ನ ಬಿಟ್ಟು ಮದುವೆ ಮಾಡಕ್ಕೆ ತಯಾರಾಗ್ಯಾರ ಅವ್ರು. ಅಯ್ಯೋ ದೇವ್ರೆ, ನಾನು ಪಟ್ನ 2 ಚರ್ಗಿ ಜಳಕ ಮಾಡಿ ಏನ ಬರ್ತೇನೆ. ಯಾವ ಗುಡಿಗೆ ಅಂತ ಹೋಗೋದು ಮದ್ವೆಗೆ? ಇಲ್ಲಿ ಹಳೆ ಹುಬ್ಳಿ ಇರೋಣ ಗುಡಿಯಾಗ ಮದುವೆ ಮಾಡೋಣ ಅಂತ ಅದಾಳಕ್ಕ ಅತ್ತಿಗೆಮ್ಮ, ನೋಡೋಣ ಅಲ್ಲೇ ಆತಂದ್ರೆ ಅಲ್ಲೇ ಹೋಗ್ಬರೋಣಷ್ಟು. ಸರಿ ಆಯ್ತು, ಹಂಗೆ ಮಾಡಂತವ್ರಿ. ಅಲ್ಲ ವಿಚಿತ್ರ, ಇದೇನು ಹುಡುಗಿ ಏನಪ್ಪ ಆತಾಗ, ಇಲ್ಲ ಏನೂ ಇಲ್ದಂಗೆ ಬಂದತಿ ಹುಡುಗಿ. ಮನೆ ಬಿಟ್ಟು ಬರೋ ಹೊತ್ನಾಗ ಎಟ್ಲೀಸ್ಟ್ ಒಂದು ಸ್ವಲ್ಪ ಅರ್ಬಿ ಬಟ್ಟೆ ಒಂದು ಏನಾರ ಬಂಗಾರ ತುಂಡಾರ ಮೈ ಮ್ಯಾಗ ಹಾಕ್ಕೊಂಬಂದಾರು, ಏನೂ ಇಲ್ದಂಗೆ ಬಂದೈತಿ. ನನಗನ್ನಿಸ್ತೈತಿ ರಿಚ್ ಅದಾರೋ ಏನು, ಸುಳ್ಳುಗಿಳು ಹೇಳ್ತಾ ಇದ್ದಾಳೆ ಏನು. ಇವು ನೋಡಿದ್ರೆ ಆಸ್ತಿ ಐತಂತೆ ಬೆರಗಾಗಿ ಮದುವೆ ಮಾಡ್ಕೊಳಕತ್ತಾರ. ಅಕಸ್ಮಾತ್ ಮದುವೆಗಿಂದ ಏನು ಇಲ್ಲ ಅಂತ ಏನಾರ ಆಗ್ಬಿಟ್ರೆ ಮುಗಿದೋದ್ ಕತಿ. ಪವಿತ್ರ, ನಿಮ್ಮ ಅಣ್ಣನ ಮದುವೆ ಅಲ್ಲ, ನಿನ್ನೆ ಬಂದು ಮಾಮ ಕರೆದೋಗಿದ್ದ, ಹೋಗಲ್ಲ? ಬಿಡ್ರಿ ಮದುವೆ ಅಂತ ನಾನು ಕರ್ದ, ನನ್ಗೊಂದು ಮಾತು ಮಾಮ ಹೇಳೋಣ, ಅವು ಹೇಳೋಣ, ಅಣ್ಣ ಹೇಳೋಣ, ಅದು ಅಲ್ಲದೆ ನಿಮ್ಮನ್ನ ಯಾರನ್ನಾರು ಕರ್ದಾರನ? ಯಾಕ್ರಿ ಹೋಗ್ಬೇಕು? ನಿಮಗೆ ಎಲ್ಲಿ ಮರ್ಯಾದಿಲ್ಲ, ಅಲ್ಲಿ ನಾನು ಹೋಗೋ ಅವಶ್ಯಕತೆನೇ ಇಲ್ಲ. ನಾ ಹೋಗಲ್ಲ, ಮಾಡ್ಕೊಲ್ಲ ಅವ್ರಿ, ಊರನ್ ಮಂದಿ ಅನ್ಲಿ ಮಗಳ ಬಿಟ್ಟು ಮನ್ಯಾಗ ಮದುವೆ ಮಾಡಿರನ ಅಂತೇಳಿ ಅನ್ಲಿ, ಸುಮ್ಮನಿರ್ರಿ. ಅಲ್ಲ ನಿಮ್ಮ ಅತ್ತಿಗೆ ಹೆಂಗದಾಳ ಏನು ನೋಡಂಗಿಲ್ಲ? ನಿಮ್ಗೆ ಏನು ರೀತಿ ಅಂದರೆ ನಾನು ಹೋಗಕ್ಕೆ ಮನಸ್ಸಿಲ್ಲ, ಎದಕ್ಕೆ ಕಿರಿಕಿರಿ ಮಾಡಕತ್ತೀರಿ ನೀವು? ಪವಿತ್ರ, ಹೌ ಬಂದ್ಲನ. ಅಲ್ಲ ಮದ್ವೆಗೆ ನಿಮ್ಮ ಇದು ಕಾಕ ಬಂದು ಕರೆದೋಗಿಲ್ಲನ? ಬರ್ಬಾರ್ದನ ಒಟ್ಟು? ಕಾಕ ಕರ್ದನು? ಕಾಕನ ಮಗನ ಮದುವೆನ? ಕಾಕ ಕರ್ಯಾಕ ಈಗ ನೀವು ಕರಿಯಕ್ಕೆ ನಿಮ್ಮ ಬಾಯಿ ಏನಾರ ತುರ್ಕೊಂಡಿದ್ರನ? ಅಣ್ಣ ಕರಿಬೋದಿತ್ತು.
ಕರಿಬೇಕಿತ್ತಲ್ಲ ಅಣ್ಣನಾರು ಕರ್ದ ನಾನು ಅಲ್ಲ ನಿನ್ನ ಮನೆ ಮದುವೆಗೆ ನಿನ್ ತವ್ರ ಮನೆ ಇದಕ್ಕೆ ನೀನು ಕರಿಬೇಕನ ಮೊದಲಿತ್ತದ ಕರಿಲಾರ್ದ ಮಾಡೋದೆಲ್ಲ ಈಗ ಯಾವಾಗ ನೀನು ನಮ್ಮ ಅತ್ತಿಗೆ ಬೈದಿ ಅದು ಹೋಲ್ಬಿಡ ಈಗ ನಾಳೆ ತೆಗಿಯಾಕೆ ಇಷ್ಟ ಇಲ್ಲ ನನಗೆ ಆದ್ರೆ ನೋಡುವ ನೀ ಕರಿಬೇಕಿತ್ತು ಯಾಕೆ ಮನೆ ಮಗಳು ನಾನು ಮದುವೆ ಆಗಿಲ್ಲಾರ್ದ ಇಲ್ಲೇ ಎಲ್ಲರ ಮನೆಯಾಗಿದ್ರೆ ನೀ ಕರಿಯೋದು ಬೇಡ ನಾ ಮಾಡ್ತಿದ್ದೆ ಇದ್ದಿದ್ದೆ ಈಗ ಮದುವೆಗೆ ಬಂದೇನಿಲ್ಲ ನಾನು ಎಷ್ಟಾದ್ರೂ ಗಂಡನ ಮನೆಗೆ ಅದೇನಿಲ್ಲ ಮತ್ತು ನನಗೆ ಕರಿಬೇಕು ನನಗೇನು ಮರ್ಯಾದಿಲ್ಲನ ನಮ್ಮ ಅತ್ತಿಗೆ ಬಾ ಅಂದಿ ನಮ್ಮ ಮಾವಗೆ ಬಾ ಅಂದಿ ನೀನು ಇದಂತ ಮಗಳ ಏನಾತಾಗ ಮರ್ಯಾದಿ ತೆಗೆದಿಡ್ತದ ನಮ್ದು ಅತ್ತಿಗೆ ಬೇಂಗಿ ಬೇಂಗಿ ಶತ್ರು ಆಗಿಬಿಟ್ಟೈತೆ ನನ್ನ ಹೊಟ್ಟಾಗ ಕರಿತೀನಿ ಭಾಳ ಜೋರಾಗಿ ದಾಮ್ದು ಅಂತ ಮಾಡಾತಿಲ್ಲಲ್ಲ ಗುಡಿಯಾಗ ಸಂಕ್ಷಿಪ್ತ ಮಾಡಾತಿರದ ಹಾಗಾಗಿ ಮತ್ತೆ ಭಾಳ ಮಂದಿ ಹೊಂಡಿಸ್ಲಿಲ್ಲ ಅಷ್ಟೇ ಅದಕ್ಕೇನಂತ ಯಾಕೆ ನನ್ನ ಮನೆ ಮಂದಿ ಕರೆಯಂಗಿಲ್ಲನ ನಾನಂಗಾರ ಶಿವಲಿಂಗ ಹೇಳಿದ್ದೆ ಹೇಳಿದ್ನ ಬಿಟ್ಟು ನಾವು ಆತಾಗ ಹೋಗ್ಲಿ ಬಿಡು ಕಾಕರ ಬರ್ರಿ ಮದುವೆ ಐತಿ ನಮ್ಮ ಮಗಂದು ಇವತ್ತ ಐತಿ ಗುಡಿಯಾಗ ಇಲ್ಲೇ ತಲೆ ಕಟ್ಸಕತ್ತಿರೋದ ಹಳೆ ಬಿಳಿ ಇರೋಣ ಗುಡಿಯಾಗ ಮತ್ತು ಬರ್ರಿ ನೀವು ಇಲ್ಲೇ ನಮ್ಮ ಇವನ ಗಡ್ಯಾಗ ಹೋಗ್ಬಿಡೋಣಂತೆ ಶಾಂತ ನೀನು ಬಾ ಮತ್ತೆ ಏನು ತಪ್ಪಿಸ್ಬೇಡ ಅದಕ್ಕೆ ಮತ್ತು ನನಗೆ ಬಸ್ಸಿಗೆ ಎಲ್ಲಿ ಬರೋಕ್ಕಾಗಲ್ಲ ಆಮೇಲೆ ಕಾರ್ನಾಗ ಜಾಗ ಸಾಲೋದಿಲ್ಲ ಅವರಿಬ್ರು ಗಂಡ ಹೆಂಡತಿ ಮತ್ತು ಇವರು ಮದುವೆಯಾಗ 2 ಜೋಡಿ ನೀನು ಮತ್ತು ಅಣ್ಣ ಮತ್ತು ನಿನ್ನ ಮಗಳು ಅಂತಂದ್ರೆ ಜಾಗ ಸಾಲೋದಿಲ್ಲ ಈಗ ನೀವು ಎಷ್ಟು ಹೋಗಿ ಬರ್ರಿ ನಮ್ಮ ಮನೆಗೆ ಬೇಕಾದ್ರೆ ಬರ್ತೇನಂತ ಒಂದು ಹೆಜ್ಜೆ ಅಲ್ಲ ಬಂದಿದ್ರೆ ಆಕ್ಕಿತ್ತವ ಬಸ್ಸಿಗೆ ಇಲ್ಲ ನೀವು ಹೋಗಿ ಬರ್ರಿ ಸರಿ ದೇವು ನೀನು ಬಾರಪ್ಪ ಮತ್ತೆ ಬಿಡಬೇಡ ಹೆಂಡತಿ ಕರ್ಕೊಂಬಂದ್ಬಿಡ ನಾವು ಬೈಕ್ನಾಗ ಬರ್ತೇವೆ ತಗೋರಿ ಕಾರ್ನಾಗ ಮತ್ತೆ ಹಂಗಾರೆ ಅವ್ರು ಬೈಕ್ನಾಗ ಇಬ್ರು ಗಂಡ ಬರ್ತಾರಂದ್ರೆ ನೀವು ಬರ್ರಿ ನೀ ಬಾ ಶಾಂತ ಕಾರ್ನಾಗ ಕಾಕಾರ ನೀನು ಇಬ್ರು ಹತ್ತಿ ಬಿಡ್ರಿ ಆತ್ ಬರ್ತೇನೆ ತೋರಿ ಅಣ್ಣ ಬರಾಕತ್ತಾನಲ್ಲ ಇಲ್ಲವ ಅವ್ರು ಬರಾಕತ್ತಿಲ್ಲ ಅವರು ಅವ್ರದ್ದು ಹೆಚ್ಚಿಂದ ಇತ್ತು ತಗೋ ಅಣ್ಣ ಬರಾಕತ್ತಿಲ್ಲ ನೀವೇ ಹೋಗಿ ಮಾಡ್ಕೊಂಬರ್ರಿ ನನಗೆ ಅದಕ್ಕೆ ಸಂಬಂಧ ಇಲ್ಲ ಅಂತೇಳಿ ಅಲ್ಲಿ ಹೊಲದ ಕಡೆ ಹೋಗ್ಯಾರ ಬೆಳಗ್ಗೆ ಹೇಳತ್ಲೆ ಏನು ಹೇಳ್ಬೇಕು ಅಲ್ಲ ವಯಸ್ಸಿಗೆ ಬಂದ ಮಗ ಮದುವೆ ಮಾಡ್ಕೋತೀನಿ ಅಂತ ಅದನ್ನ ಈಗ ನಾ ಬೇಡ ಅಂತಂದ್ರೆ ಆಕಿನ ಮಾಡ್ಕೋತಾನ ಆಮೇಲೆ ಮನೆ ಬಿಟ್ಟು ಹೋಗ್ತಾನ ಅವ್ನ ಪಾಡಿಗವ ಆ ಹುಡುಗಿನ ಹೇಳ್ದ ಕರ್ಕೊಂಡು ಹೋಗ್ಬಿಡ್ತಾಳೆ ಅದೇನಂತ ಎದಿ ಉದ್ದ ಬೆಳೆಸಿ ಅದೇನ ಮಗನ ಸಾಕಿ ಇನ್ನೊಬ್ರಿಗೆ ಕೊಟ್ಟಂಗಕತ್ ನನ್ನ ಹಣೆ ಬರ ನಾನು ಸಂಕಟ ನನಗೆ ಅದಕ್ಕೆ ನಾವೇ ಒಂಚೂರು ತಂದೆ ತಾಯಿ ಮುಂದೆ ನಿಂತು ಮಾಡಿದ್ರೆ ನನ್ನ ಮಕ್ಕ ನನ್ನ ಮನ್ಯಾಗ ಇರ್ತಾನಲ್ಲ ಅಂತೇಳಿ ನಾ ವಿಚಾರ ಮಾಡಕತ್ತೇನೆ ನಿಮ್ಮ ಅಣ್ಣಗೆ ಅದೆಲ್ಲ ಐತೆವ ವಿಚಾರ ಈಗ ನಾವು ಬೇಡ ಅಂದ್ರೆ ಏನಾರು ಅವ್ರಿಬ್ರು ದೂರ ಅಕ್ಕಾರ ಹೇಳಿ ನೀನು ದೂರ ಆಗೋದಿಲ್ಲ ಮದುವೆ ಮಾಡ್ಕೊಂತಾರ ಮದುವೆ ಮಾಡ್ಕೊಂಡು ಬೇರೆ ಹೋಗ್ಬಿಡ್ತಾರೆ ಪಟಕ್ನ ಅದಕ್ಕೆ ನೀವು ಹೇಳೋದು ಬರಬರಿನೇ ಅತ್ತೇಮ್ಮ ನಿನಗಾರ ಅರ್ಥ ಆತಲ್ಲವ ನೋಡೋಣ ಬಾ ಅಲ್ಲಿ ನಿಮ್ಮ ಅಣ್ಣ ಕಂಡ್ರು ಒಂಚೂರು ಹೇಳಿ ಕರ್ಕೊಂಡು ಹೋಗೋಣಂತ ಪಟ್ನ ಬಾ ಮನೆ ಕಡೆ ತಯಾರಾಗ್ಬಿಟ್ಟೆ ಆಯ್ತು ಬರ್ತೇನೆ ತೋರಿ ಅವು ಬರಾಕತ್ತಾಳ ಅವರಿಗೆ ಗಾಡ್ಯಾಗ ಕುಂದ್ರಕ್ಕಾಗಲ್ಲಂತೆ ಮನೆಗೆ ಬಂದಮೇಲೆ ಈಗ ಹಸಿರದ್ ಮಾಡೇ ಕಳಿಸ್ತಾರೆ ಮತ್ತು ಮನೆಗೆ ಬಂದಮೇಲೆ ಇನ್ನೊಮ್ಮೆ ಹಸಿರದ್ ತೊಗೊಂಡ್ರಾತ ಅಂತ ಸರಿ